ಇದು ಟೆಕ್ನಾಲಜಿ ಯುಗ. ಯಾವುದೇ ಕ್ರೈಮ್ ನಡೆದ್ರೂ ಶರವೇಗದಲ್ಲಿ ಹಿಡಿದು ಹಾಕಬಹುದಾದಂತಹ ಕಾಲ. ಅದಕ್ಕೆ ನೋಡಿ, ರೇಣುಕಾಸ್ವಾಮಿ ಕೊಲೆ ಮಾಡಿದಂತಹ ಡೆವಿಲ್ ಗ್ಯಾಂಗು ಈ ಟೆಕ್ನಾಲಜಿ ಕಂಟಕವಾಗಿದೆ. ಗೂಗಲ್ ಮ್ಯಾಪ್ನಿಂದ ಆರೋಪಿಗಳು ಟ್ರ್ಯಾಕ್ ಆಗ್ಬಿಡ್ತಾರೆ. ಕೊಲೆ ನಡೆದಂತಹ ದಿನದಂದು ಆರೋಪಿಗಳ ಚಲನವಲನಗಳ ಬಗ್ಗೆ ಗೂಗಲ್ ಟೈಮ್ಲೈನ್ ಸಾಕ್ಷಿ ಕೊಟ್ಟಿದ್ದು ಇದು ದರ್ಶನ್ ಗ್ಯಾಂಗ್ಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಗೂಗಲ್ ಟೈಮ್ ಲೈನ್ ಇದು ನೀವು ಹೋದಂತಹ ಸ್ಥಳಗಳು, ನೀವು ಮಾಡಿದ ಪ್ರವಾಸ, ಎಲ್ಲೆಲ್ಲಿ ಭೇಟಿ ಮಾಡಿದ್ರಿ ಅಂತ ನೆನಪಿಸಲು ಹೆಲ್ಪ್ ಆಗೋ ಫೀಚರ್. ಜೊತೆಗೆ ನೀವೆಲ್ಲೆಲ್ಲಿ ಹೋಗಿದ್ರಿ ಅಂತ ನಿಮಗಷ್ಟೇ ತೋರಿಸೋ ಗೂಗಲ್ ಮ್ಯಾಪ್ ನ ಆಪ್ಷನ್. ಒಂದ್ ವೇಳೆ ನಿಮ್ಮ ಟೈಮ್ ಖರಾಬ್ ಆಗಿತ್ತು, ನೀವೇನಾದ್ರೂ ತಲೆ ಹೋಗುವಂತ ಘನಕಾರ್ಯ ಮಾಡಿದ್ರಿ ಅಂದ್ರೆ ಅದೇ ನಿಮಗೆ ಬ್ಯಾಕ್ ಫೈರ್ ಆಗುವುದು ಪಕ್ಕ. ಇದೀಗ ಡೆವಿಲ್ ಗ್ಯಾಂಗ್ಗೆ ಆಗಿರೋದದೆ. ಡೆವಿಲ್ ಗ್ಯಾಂಗ್ಗೆ ಗೂಗಲ್ ಟೈಮ್ ಲೈನ್ ಕಂಟಕ. ಕೆಲ ಆರೋಪಿಗಳ ಸಾಕ್ಷ್ಯ ಪೆನ್ ಡ್ರೈವ್ನಲ್ಲಿ ಸಂಗ್ರಹ. ಈಗಿನ ಕ್ರೈಮ್ ಪ್ರಕರಣಗಳಿಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಆರೋಪಿಗಳ ಗೂಗಲ್ ಟೈಮ್ ಲೈನ್ ಟೆಕ್ನಿಕಲ್ ಎವಿಡೆನ್ಸ್ ಆಗ್ತಿದೆ. ಗೂಗಲ್ ಟೈಮ್ ಲೈನ್ ನ ಜಾಡು ಹಿಡಿದು ಹೊರಟಿದ್ದ ಪೊಲೀಸರಿಗೆ ಕೆಲ ಆರೋಪಿಗಳ ಗೂಗಲ್ ಮ್ಯಾಪ್ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಮತ್ತಷ್ಟು ಆರೋಪಿಗಳ ಗೂಗಲ್ ಟೈಮ್ ಲೈನ್ ನ ಬೆನ್ನತ್ತಿರೋ ಪೊಲೀಸರು ಟೆಕ್ನಾಲಜಿ ಆಂಗಲ್ ನಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ. ಕೊಲೆ ನಡೆದ ವೇಳೆ ಯಾರ್ಯಾರು ಯಾವ್ಯಾವ ಜಾಗದಲ್ಲಿದ್ರು ಅಂತ ಪತ್ತೆ ಹಚ್ಚುತ್ತಿದ್ದಾರೆ. 8 GB 2 ಪೆನ್ ಡ್ರೈವ್ ನಲ್ಲಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಗೂಗಲ್ ಮ್ಯಾಪ್ ಟೈಮ್ ಲೈನ್ ಮೂಲಕ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ದೀಪಕ್ ಮತ್ತು ನಂದೀಶ್ ಮೊಬೈಲ್ನಲ್ಲಿ ಗೂಗಲ್ ಟೈಮ್ ಲೈನ್ ಇರೋದು ಪತ್ತೆಯಾಗಿದೆ. ಇದೀಗ ಈ ಇಬ್ಬರು ಆರೋಪಿಗಳ ಮಾಹಿತಿಯನ್ನ ಪೆನ್ ಡ್ರೈವ್ ನಲ್ಲಿ ಪೊಲೀಸರು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಅಲ್ಲದೆ ಅಪರಾಧ ನಡೆದ ಪ್ರತಿ ಜಾಗಕ್ಕೂ ಈ ಇಬ್ಬರು ಓಡಾಟ ನಡೆಸಿರುವುದು ಪತ್ತೆಯಾಗಿದೆ. ಇದೀಗ ಇವರ ಗೂಗಲ್ ಟೈಮ್ ಲೈನ್ ಡೇಟಾವನ್ನ ಪೆನ್ ಡ್ರೈವ್ ನಲ್ಲಿ ಪೊಲೀಸರು ಶೇಖರಿಸಿಟ್ಟಿದ್ದು, ಈ ಇಬ್ಬರು ಕೊಲೆ ನಡೆದ ಸ್ಥಳದಲ್ಲಿ ಇದ್ರು ಎನ್ನುವುದಕ್ಕೆ ಈ ಪೆನ್ ಡ್ರೈವ್ ಸಾಕ್ಷಿಯಾಗಲಿದೆ. ಇದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಬಗೆಗಿನ ಮಾಹಿತಿಯಾಗಿದ್ರೆ, ಇದೀಗ ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಆರೋಪಿಗಳನ್ನ ಕಣ್ಣಾರೆ ನೋಡಿದ್ದ ಪ್ರತ್ಯಕ್ಷ ಸಾಕ್ಷಿಗಳು ದರ್ಶನ್ ಗ್ಯಾಂಗ್ಗೆ ಕುತ್ತು ತರುವುದು ಪಕ್ಕಾ ಆಗಿದೆ. ಐ ವಿಟ್ನೆಸ್ಗಳಿಂದ ಆರೋಪಿಗಳ ಚಹರೆ ಪತ್ತೆ ಮಾಡುವ ಕೆಲಸವೂ ನಡೆದಿದೆ. ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಪರಪ್ಪನ ಅಗ್ರಹಾರ ಮತ್ತು ತುಮಕೂರು ಜೈಲಲ್ಲಿ ಪರೇಡ್ ನಡೆಸಲಾಗಿದೆ. ಆರೋಪಿಗಳಾದ ಕಾರ್ತಿಕ್, ನಿಖಿಲ್, ರಘುನ ಜೈಲಲ್ಲಿರುವ ಇತರೆ ಬಂಧಿತರ ನಡುವೆ ನಿಲ್ಲಿಸಿ ಪರೇಡ್ ಮಾಡಲಾಗಿದೆ. ಈ ವೇಳೆ ಸಾಕ್ಷಿಗಳಿಗೆ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚುವಂತೆ ಸೂಚನೆ ನೀಡಲಾಗಿತ್ತು. ಈ ವೇಳೆ 3 ಆರೋಪಿಗಳ ಗುರುತು ಪತ್ತೆ ಹಚ್ಚುವಲ್ಲಿ ಸಾಕ್ಷಿಗಳು ಯಶಸ್ವಿಯಾಗಿದ್ದಾರೆ. ತುಮಕೂರು ಜೈಲಲ್ಲಿರೋ ಕಾರ್ತಿಕ್, ನಿಖಿಲ್ ಗುರುತು ಪತ್ತೆಯಾಗಿದ್ರೆ, ಇತ್ತ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಘು ಐಡೆಂಟಿಫಿಕೇಶನ್ ಪತ್ತೆಯಾಗಿದೆ. ಇದೀಗ ಈ ಐಡೆಂಟಿಫಿಕೇಶನ್ ಪರೇಡ್ ಐ ವಿಟ್ನೆಸ್ ಆಗಿ ಪರಿಗಣನೆಯಾಗಲಿದೆ. ಟೆಕ್ನಿಕಲ್ ಎವಿಡೆನ್ಸ್, ಪ್ರತ್ಯಕ್ಷ ಸಾಕ್ಷಿ ಸೇರಿದಂತೆ 100 ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಜ್ಜಾಗಿದ್ದಾರೆ. ಇದೆಲ್ಲ ಸಾಕ್ಷ್ಯಾಧಾರಗಳನ್ನ ನೋಡ್ತಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕ ಎದುರಾಗೋದು ಫಿಕ್ಸಾ ಎಂಬ ಚರ್ಚೆ ನಡೀತಾ ಇದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.